ಸ್ನೇಹಿತರೆ, ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ದೇಶ ತನ್ನದೇ ಆದ ಸಂವಿಧಾನವನ್ನ ಹೊಂದಿರಲಿಲ್ಲ. ಬದಲಿಗೆ ಭಾರತವು ಬ್ರಿಟಿಷರು ಜಾರಿಗೆ ತಂದಂತಹ ಕಾನೂನುಗಳಿಂದ ಆಡಳಿತಕ್ಕೆ ಒಳಪಟ್ಟಿತ್ತು. ಇದಾದ ನಂತರ ಸಂವಿಧಾನದ ಶಿಲ್ಪಿಯಾದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನೇತೃತ್ವದ ಒಂದು ಸಮಿತಿಯು ಭಾರತೀಯ ಸಂವಿಧಾನ ಕರಡನ್ನ ರಚನೆ ಮಾಡುತ್ತೆ. ಇದು ನವೆಂಬರ್ 26, 1949ರಂದು ಅಂಗೀಕಾರವನ್ನ ಪಡೆಯುತ್ತೆ. ಆದ್ದರಿಂದಲೇ ಈ ದಿವಸವನ್ನ ನಾವು ಸಂವಿಧಾನದ ದಿವಸ ಅಂತಾನೆ ಹೇಳ್ತೀವಿ. ಅಧಿಕೃತವಾಗಿ ಜನವರಿ 26, 1950ರಂದು ಇದು ಜಾರಿಗೆ ಬರುತ್ತೆ. ನಮ್ಮ ಸಂವಿಧಾನವನ್ನ ನಾವು ಇಡೀ ಪ್ರಪಂಚದಲ್ಲೇ ಬೃಹತ್ ಮತ್ತೆ ವಿಶಿಷ್ಟವಾದುದು ಅಂತಾನೆ ಹೇಳ್ತೀವಿ. ಯಾವುದೇ ಒಂದು ದೇಶದ ವ್ಯಕ್ತಿ ಅಥವಾ ದೇಶ ಸಮಗ್ರವಾಗಿ ಅಭಿವೃದ್ಧಿಯನ್ನ ಹೊಂದಬೇಕು ಅಂತ ಹೇಳಿದ್ರೆ ಈ ಒಂದು ಅಂಶಗಳು ತುಂಬಾ ಮುಖ್ಯ ಆಗುತ್ತೆ. ಅದು ಸಮಾನತೆ, ಸ್ವಾತಂತ್ರ್ಯ ಹಾಗೆ ಭ್ರಾತೃತ್ವ.